ಆತ್ಮೀಯ ವಿದ್ಯಾರ್ಥಿಗಳೇ, ಹೊಂಬೆಳಕು ವಾಹಿನಿಯಲ್ಲಿ ಪ್ರಸಾರಗೊಳ್ಳುವ SLC ಪರೀಕ್ಷಾ ಸಿದ್ಧತೆ 2025ರ ಇಂದಿನ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿಯವರೆಗೆ 1 ಅಂಕ, 2 ಅಂಕ, 3 ಅಂಕ ಮತ್ತು 4 ಅಂಕದ ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನೋಡಿದ್ವಿ. ಈ ದಿನ 5 ಅಂಕಗಳ ಪ್ರಶ್ನೆಗಳ ಕುರಿತಾದಂತಹ ವಿಶ್ಲೇಷಣೆಯನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಿಮ್ಮಲ್ಲಿರುವಂತಹ ಭಾಷಾ ಕೌಶಲ, ಬರವಣಿಗೆ ಸಾಮರ್ಥ್ಯ, ಅಭಿವ್ಯಕ್ತಿಯ ಗುಣಗಳನ್ನು ಹೊರಗೆ ಹಚ್ಚುವಂತಹ ಪ್ರಶ್ನೆಗಳೇ ಈ 5 ಅಂಕದ ಪ್ರಶ್ನೆಗಳು. ಇಲ್ಲಿ ನಿಮ್ಮ ಬಳಿ ಇರುವ ವಿವೇಚನೆ, ಬರವಣಿಗೆಯ ಶೈಲಿ, ಭಾಷಾ ಸಂಪತ್ತನ್ನು ಮಂಡಿಸಿ ಅಂಕ ಗಳಿಸಬಹುದು. ಒಟ್ಟು 2 ಪ್ರಶ್ನೆಗಳಿರುತ್ತವೆ. ಮೊದಲಿಗೆ ಮುಖ್ಯ ಪ್ರಶ್ನೆ 14ರಲ್ಲಿ ಉಪಪ್ರಶ್ನೆ 44 ಪತ್ರಲೇಖನ ಬರೆಯುವುದನ್ನು ನೋಡೋಣ. ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ. ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ ಕೋರಿ ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮದ ಮಹತ್ವವನ್ನು ಕುರಿತು ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರವನ್ನು ಬರೆಯಿರಿ. ಇಲ್ಲಿ ಒಂದು ಖಾಸಗಿ ಪತ್ರವನ್ನು ಕೊಟ್ಟಿರ್ತದೆ, ಇನ್ನೊಂದು ವ್ಯಾವಹಾರಿಕ ಪತ್ರವನ್ನು ಬರೆಯಲಿಕ್ಕೆ ಪ್ರಶ್ನೆಯನ್ನು ಕೊಡಲಾಗಿದೆ. ಸರಿಯಾಗಿ ಪ್ರಶ್ನೆಯನ್ನು ಓದಿಕೊಂಡು ಉತ್ತರಗಳನ್ನು ಬರೀಬೇಕಾಗುತ್ತೆ. ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯತೆ ಇದೆ. ಪ್ರಶ್ನೆ ಒಮ್ಮೊಮ್ಮೆ ಇಂದ ವಿಳಾಸ, ಗೆ ವಿಳಾಸವನ್ನು ಕೊಟ್ಟಿರ್ಬೋದು. ಮಗದೊಮ್ಮೆ ಇಂದ ವಿಳಾಸ, ಗೆ ವಿಳಾಸ ಮತ್ತು ವಿಷಯವನ್ನು ಕೊಟ್ಟಿರ್ಬೋದು. ಅಥವಾ ಯಾವುದಾದರೂ ಒಂದು ವಿಳಾಸವನ್ನು ಕೊಟ್ಟು ವಿಷಯವನ್ನು ಕೊಟ್ಟಿರ್ಬೋದು. ಈ ರೀತಿಯಾಗಿರುತ್ತೆ. ಹಾಗಾಗಿ ಪ್ರಶ್ನೆಯನ್ನು ಓದುವಾಗ ಸ್ಪಷ್ಟವಾಗಿ ಓದಿ ಅಲ್ಲಿ ಕೊಟ್ಟಿರುವಂತಹ ಅಂಶಗಳನ್ನು ಗಮನಿಸಿ ವಿಶ್ಲೇಷಣೆಯನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಒಂದನ್ನು ನೋಡಿದರೆ, ನಿಮ್ಮನ್ನು ದಾವಣಗೆರೆ ಜಿಲ್ಲೆಯ ಮಳಲಕೆರೆ ಗ್ರಾಮದ ನಿವಾಸಿ ಅನುಷಾ ಎಂದು ಭಾವಿಸಿಕೊಂಡು. ಹಾಗಾದರೆ ಈ ಪ್ರಶ್ನೆಯಲ್ಲಿ ಇಂದ ವಿಳಾಸ ಇದೆ. ನಿಮ್ಮ ಗ್ರಾಮದಲ್ಲಿ ಪದವಿ ಪೂರ್ವ ಕಾಲೇಜು ಆರಂಭಿಸುವಂತೆ, ವಿಷಯ ಪದವಿ ಪೂರ್ವ ಕಾಲೇಜನ್ನು ಆರಂಭಿಸಬೇಕು ಅನ್ನುವ ಕೋರಿಕೆ. ಮೂರನೇದು ಮಾನ್ಯ ಶಿಕ್ಷಣ ಸಚಿವರಿಗೆ ಪತ್ರವನ್ನು ಬರೆಯಿರಿ. ಅಂದರೆ ಗೆ ವಿಳಾಸವೂ ಇದೆ. ಮಾನ್ಯ ಶಿಕ್ಷಣ ಸಚಿವರು ಕರ್ನಾಟಕ ಸರ್ಕಾರ, ಬೆಂಗಳೂರು ಅಂತ ಬರೆದು ವಿಳಾಸ ನಿಮಗೆ ನೆನಪಿದ್ರೆ ಅವರ ವಿಳಾಸವನ್ನು ಬರೆದು ಪತ್ರವನ್ನು ಬರೀಬೇಕಾಗುತ್ತೆ. ಇದು ಖಾಸಗಿ ಪತ್ರ ಅಲ್ಲ, ವ್ಯಾವಹಾರಿಕ ಪತ್ರ. ಎರಡನೇದಿದೆಯಲ್ಲ, ಅದು ಖಾಸಗಿ ಪತ್ರ. ನೀವು ಮಧುಗಿರಿಯ ಸರ್ಕಾರಿ ಪ್ರೌಢಶಾಲೆಯ ನವೀನ್ ಎಂದು ಭಾವಿಸಿಕೊಂಡು, ಇಲ್ಲಿ ಇಂದ ವಿಳಾಸ ಇದೆ, ನವೀನ್ ಸರ್ಕಾರಿ ಪ್ರೌಢಶಾಲೆ ಮಧುಗಿರಿ ಅನ್ನುವಂಥದ್ದು ಇಂದ ವಿಳಾಸ. ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ, ಮಧ್ಯಾಹ್ನದ ಬಿಸಿಯೂಟ ಅಂತ ಏನು ಕರಿತೀವಿ, ಅಕ್ಷರದಾಸು ಅಂತ ಕರಿತೀವಿ, ಅದನ್ನು ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮ ಅಂತೇಳಿ ನಾವು ಕರಿತೇವೆ. ಇಂತಹ ರಾಷ್ಟ್ರೀಯ ಪೋಷಣ ಅಭಿಯಾನ ಕಾರ್ಯಕ್ರಮವನ್ನು ಕುರಿತು ಅಂದರೆ ವಿಷಯ ಇದೆ. ಮೈಸೂರಿನಲ್ಲಿ ವಾಸವಾಗಿರುವ ಗೆಳತಿ ಸವಿತಾಳಿಗೆ ಪತ್ರ ಬರೆಯಿರಿ. ಗೆ ವಿಳಾಸವೂ ಇದೆ. ಇವುಗಳನ್ನು ಆಧರಿಸಿ ಪತ್ರವನ್ನು ಬರೆಯಬೇಕು. ಇಲ್ಲಿ ಒಂದು ಪತ್ರ ಲೇಖನಕ್ಕೆ 5 ಹಂತಗಳನ್ನು ಗಮನಿಸಬೇಕು. ಆ 5 ಹಂತಗಳಿಗೆ ಅಂಕಗಳ ವಿತರಣೆ ಹೇಗಿರುತ್ತೆ ಅಂತ ನೋಡೋದಾದರೆ ನೋಡಿ, ಇಂದ, ಗೆ, ಸಂಬೋಧನೆ, ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಅಂಕ ನಿಗದಿಪಡಿಸಲಾಗುತ್ತೆ. ಪತ್ರದ ಒಡಲು ಅಂದರೆ ವಿಷಯ ನಿರೂಪಣೆ ಏನಿದೆ ಅದಕ್ಕೆ 2 ಅಂಕಗಳಿರುತ್ತೆ. ವಂದನೆಯೊಂದಿಗೆ ಮುಕ್ತಾಯ ಬರೆದು ಸ್ಥಳ, ದಿನಾಂಕ ಇತ್ಯಾದಿಗಳನ್ನು ಬರೆದು 1 ಅಂಕ ಇರುತ್ತೆ. ನಿಮ್ಮ ಭಾಷಾ ಶೈಲಿ, ತಪ್ಪಿಲ್ಲದ ಬರವಣಿಗೆ, ಪದ ಬಳಕೆ ಇವುಗಳಿಗೆ 1 ಅಂಕ ಇರುತ್ತೆ. ಒಟ್ಟು 5 ಅಂಕಗಳನ್ನು ಗಳಿಸುವ ಸುಲಭವಾದಂತಹ ಒಂದು ಪ್ರಶ್ನೆ ಇದಾಗಿರುತ್ತೆ. ನಂತರದಲ್ಲಿ 15ನೇ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಇದು ಸಹ 5 ಅಂಕದ ಪ್ರಶ್ನೆ. ಆಂತರಿಕ ಆಯ್ಕೆ ಇದೆ ಅಥವಾ ಅಂತೇಳಿ ಪ್ರಶ್ನೆ ಇರುತ್ತೆ. 45ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ ನೋಡಿ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ.
ಇಲ್ಲಿಯೂ ಸಹ ಆಂತರಿಕ ಪ್ರಶ್ನೆ ಇರುವುದರಿಂದ ನೀವು 2 ವಿಷಯಗಳಲ್ಲಿ ಸೂಕ್ತ ಎನಿಸಬಹುದಾದ ಒಂದಕ್ಕೆ 10 ಅಥವಾ 15 ವಾಕ್ಯಗಳಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ಪ್ರಬಂಧದ ಉತ್ತರಕ್ಕೆ ಈ ರೀತಿಯಾಗಿ ಅಂಕಗಳನ್ನು ನೀಡಲಾಗುತ್ತೆ. ನೀವೇನು ಪ್ರಸ್ತಾವನೆ ಅಂತೀರಾ, ಪೀಠಿಕೆ ಅಂತೀರಾ, ಅದಕ್ಕೆ 1 ಅಂಕ ಇರುತ್ತೆ. ಒಡಲು ಅಥವಾ ವಿಷಯ ನಿರೂಪಣೆ ಅಂತ ಇರುತ್ತೆ, ವಿವರಣೆ ಅಂತ ಇರುತ್ತೆ, ಅದಕ್ಕೆ 2 ಅಂಕಗಳು. ಉಪಸಂಹಾರ ಅಥವಾ ಮುಕ್ತಾಯ ಅಂತ ಇರುತ್ತೆ, ಅದಕ್ಕೆ 1 ಅಂಕ. ನಿಮ್ಮ ಭಾಷಾ ಶೈಲಿ ಮತ್ತು ಬರವಣಿಗೆಗಾಗಿ 1 ಅಂಕಗಳನ್ನು ನೀಡಲಾಗುತ್ತೆ. ಈ ಪ್ರಬಂಧ ಲೇಖನವನ್ನು ಬರೆಯುವಾಗ ಸುದೀರ್ಘ ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಾ ಹೋಗ್ತೀರಿ. ಮುಖ್ಯಾಂಶಗಳು, ಗಾದೆ, ವಿಶೇಷ ವಾಕ್ಯಗಳನ್ನು ನೀವು ಬಳಸಿದರೆ ಅವುಗಳಿಗೆ ಅಡಿಗೆರೆ ಎಳೆಯುವುದರ ಮೂಲಕ ಹೆಚ್ಚು ಅಂಕಗಳನ್ನು ತಂದುಕೊಳ್ಳಬಹುದು. ಜೊತೆಗೆ ನೀವು ಬರವಣಿಗೆ ಬಹಳ ಅರ್ಥಪೂರ್ಣವಾಗಿರಬೇಕು. ಈಗೇನು ಪ್ರಶ್ನೆ ಇದೆ, ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸುವಲ್ಲಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅನ್ನುವಂಥದ್ದನ್ನು ಕುರಿತು 1-2 ಮಾತುಗಳನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೀಠಿಕೆ ರೂಪದಲ್ಲಿ ಒಂದು ದೇಶದ ಏಕತೆಯನ್ನು ಕಾಪಾಡುವಲ್ಲಿ ನಾವು ಅನೇಕ ಹಬ್ಬಗಳನ್ನು ಆಚರಿಸುತ್ತೇವೆ. ಅಂಥವುಗಳಲ್ಲಿ ಆ ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವ ಇಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ತೊರೆದು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ಅಂತಹ ಹಬ್ಬಗಳು ನಮ್ಮ ರಾಷ್ಟ್ರದ ಏಕತೆಯನ್ನು ಬೆಳೆಸಲು ಸಹಕಾರಿ. ಪೀಠಿಕೆ ರೂಪದಲ್ಲಿ ಹಾಗಾದರೆ ವಿಷಯ ನಿರೂಪಣೆಯಲ್ಲಿ ಬಂದರೆ ನೀವೇನು ಮಾಡಬೇಕು ಅಂದರೆ, ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವ್ಯಾವು? ಉದಾಹರಣೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವದಂತಹ ಹಬ್ಬಗಳನ್ನು ಒಳಗೊಂಡು ಗಾಂಧಿ ಜಯಂತಿ, ನೆಹರು ಜಯಂತಿ, ಶಾಸ್ತ್ರಿ ಜಯಂತಿ, ಈ ಥರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಚರಿಸಬಹುದಾದಂತಹ ಮಹನೀಯರ ಮತ್ತು ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ಹಬ್ಬಗಳನ್ನು ರಾಷ್ಟ್ರೀಯ ಹಬ್ಬಗಳಂತ ಕರಿತೀವಿ. ಅವುಗಳ ಮಹತ್ವ ಏನು, ಅವುಗಳನ್ನು ಹೇಗೆ ಆಚರಿಸ್ತೀವಿ ಅನ್ನುವಂಥದ್ದನ್ನು ಒಂದಷ್ಟು ಪ್ಯಾರಾಗಳಲ್ಲಿ ಬರಿತಾ ಹೋಗಬೇಕು. ಕೊನೆಯಲ್ಲಿ ಏನು ಬರೀಬೇಕು, ಇದರಿಂದ ಏನು ಪ್ರಯೋಜನ ಅನ್ನುವ ಸಂದೇಶ ನಿಮ್ಮ ದೃಷ್ಟಿಯಲ್ಲಿ. ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಏಕತೆ ತುಂಬಿ, ದೇಶಭಕ್ತಿ ತುಂಬಿ, ಸಂವಿಧಾನದ ಮಹತ್ವ, ನಾಯಕತ್ವದ ಮಹತ್ವ ಇತ್ಯಾದಿ ವಿಚಾರಗಳನ್ನು ತಿಳಿಯುವುದರ ಮೂಲಕ, ಅದರಂತೆ ನಾವು ನಡ್ಕೊಳ್ಳೋದ್ರ ಮೂಲಕ ನಾವು ಏಕತೆಯನ್ನು ಸಾಧಿಸ್ಬೋದು. ಭಾರತೀಯರೆಲ್ಲ ಒಂದೇ ಎನ್ನುವಂತಹ ಒಂದು ಸಂದೇಶವನ್ನು ನೀಡಬಹುದು. ಅದಕ್ಕೆ ಸಹಕಾರಿಯಾಗಿ ನಾವು ಆಚರಿಸುವಂತಹ ರಾಷ್ಟ್ರೀಯ ಹಬ್ಬಗಳು ಪೂರಕವಾಗಿವೆ ಅಂತೇಳಿ ನೀವು ಈ ಪ್ರಬಂಧವನ್ನು ಬರಿಬೋದು. ಹೀಗೆ 2 ವಿಷಯಗಳು. ಮತ್ತು ಸಾಮಾಜಿಕ ಜಾಲತಾಣಗಳ ಸದ್ಬಳಕೆ ಅಂತಿದೆ. ಇವತ್ತಿನ ಸಾಮಾಜಿಕ ಜಾಲತಾಣಗಳನ್ನು ಕುರಿತಾದಂಥ ಇರುವ ಅಭಿಪ್ರಾಯಗಳು, ಜಾಲತಾಣಗಳಿಂದ ಆಗುವಂತಹ ಸದ್ಬಳಕೆಗಳು, ಆ ಜಾಲತಾಣಗಳಿಂದ ಆಗ್ತಕ್ಕಂಥ ಅನಾನುಕೂಲಗಳು, ಅಂದರೆ ಇವತ್ತಿನ ವಿದ್ಯಾರ್ಥಿಗಳು, ಯುವಜನರು, ನಿರುದ್ಯೋಗಿಗಳಲ್ಲಿ ಅಥವಾ ಸಂಬಂಧಗಳಿಗೆ ಆಗುವಂಥ ಏರುಪೇರುಗಳು ಅಥವಾ ಪೆಟ್ಟುಗಳನ್ನು ಕುರಿತಾಗಿ ನಾವು ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು. ಒಂದು ವಸ್ತು ಅಥವಾ ಒಂದು ವಿಷಯವನ್ನು ನಮ್ಮ ಸದ್ಬಳಕೆ ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಬದುಕನ್ನು, ವ್ಯಕ್ತಿತ್ವವನ್ನು ಹೇಗೆ ಹಿರಿದಾಗಿಸಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಪೂರಕವಾಗಿ ನಾವು ಸಾಮಾಜಿಕ ಜಾಲತಾಣಗಳನ್ನು ಕುರಿತು ಬರೀಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಪದೇ ಪದೇ ಚಿತ್ತುಕಾಟು ಮಾಡದೆ, ಅಂದರೆ ತಿದ್ದುಪಡಿಗಳನ್ನು ಮಾಡದೆ, ನಿಧಾನವಾಗಿ ಸಮಯದ ಮಿತಿ ಒಳಗೆ 15 ವಾಕ್ಯಗಳಿಗೆ ಮೀರದಂತೆ ಒಂದು ಪ್ರಬಂಧವನ್ನು ಬರೆದು ನೀವೆಲ್ಲರೂ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಮುಂದಾಗಬೇಕಾಗಿದೆ. ಹಾಗಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಬಿಡುಗಡೆಗೊಳಿಸಿದಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಕುರಿತಂತೆ ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನನ್ನ ಆಸೆ ಮತ್ತು ಕನಸು ಇಷ್ಟೇ, ನಿಮ್ಮ ಶ್ರಮ, ನಿಮ್ಮ ವೇಳೆ ಮತ್ತು ನಿಮ್ಮ ವ್ಯಕ್ತಿತ್ವ ಹಿರಿದಾಗಬೇಕು ಅಂತೇಳಿದರೆ ನೀವು ಧನಾತ್ಮಕವಾಗಿ ಚಿಂತಿಸಬೇಕು. ನನ್ನಿಂದ ಹೆಚ್ಚು ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯತೆ ಇದೆ, ಗೆದ್ದೇ ಗೆಲ್ತೀನಿ ಅನ್ನುವಂಥ ಆಶಾಭಾವದೊಂದಿಗೆ ಪರೀಕ್ಷಾ ಕೇಂದ್ರಕ್ಕೆ ತೆರಳಬೇಕು. 3ನೇದು, ಪರೀಕ್ಷೆ ಒಂದು ಹಬ್ಬ ಅಂತೇಳಿ ಸಂಭ್ರಮಿಸಿ. ನಿಮ್ಮೊಟ್ಟಿಗೆ ನಿಮ್ಮ ಶಿಕ್ಷಕರು, ಪೋಷಕರು ಮತ್ತು ಅನೇಕ ಮಾಧ್ಯಮಗಳು ಧನಾತ್ಮಕ ಚಿಂತೆಯನ್ನು ಬಿತ್ತುವ, ಯಶಸ್ಸನ್ನು ಗಳಿಸುವ ಮಾರ್ಗಗಳತ್ತ ಸೂಚನೆಗಳನ್ನು, ಮಾಹಿತಿಯನ್ನು ನೀಡ್ತಾ ಹೊರಟಿದ್ದಾವೆ. ಆ ಎಲ್ಲ ವಿಚಾರಗಳು ನಿಮ್ಮ ಬದುಕಿಗೆ ಮತ್ತು ನಿಮ್ಮ ಯಶಸ್ಸಿಗೆ, ನಿಮ್ಮ ಭವಿಷ್ಯಕ್ಕೆ ಪೂರಕವಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ವಾರ್ಷಿಕ ಪರೀಕ್ಷೆ ಹೆಚ್ಚು ಅಂಕ ಮತ್ತು ಸಂಭ್ರಮವನ್ನು ತಂದುಕೊಡಲಿ ಅಂತೇಳಿ ಆಶಿಸ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟ್. ಮತ್ತು ಮುಂದಿನ ಸಂಚಿಕೆಯಲ್ಲಿ
ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.